ಇನ್ನು ಸಿಪಿಐ ಅಮಾನತಿಗೆ ಖಂಡನೆ, ನಾಳೆ ಖಾನಾಪುರ ಬಂದ್. ಸಿಪಿಐ ಅಮಾನತು ಖಂಡಿಸಿ ಖಾನಾಪುರ ಬಂದ್ಗೆ ಕರೆ ನೀಡಲಾಗಿದೆ. ಸಿಪಿಐ ಅಮಾನತಿಗೆ ಖಂಡನೆ, ನಾಳೆ ಖಾನಾಪುರ ಬಂದ್ಗೆ ಕರೆ ನೀಡಲಾಗಿದೆ. ಸಿಪಿಐ ಅವ್ರನ್ನ ಅಮಾನತು ಮಾಡಲಾಯಿತು. ಯಾಕೆ ಆ ಪೊಲಿಟಿಕಲ್ ಲೀಡರ್ಗಳನ್ನ ಪಕ್ಷಕ್ಕೆ ಸಂಬಂಧಪಟ್ಟವರು ಯಾರು ಸಿ ಟಿ ರವಿ ಅವರಿಗೆ ಬೆಂಬಲವಾಗಿ ಬಂದ್ರು, ಸೊ ಅವರಿಗೆ ಯಾಕೆ ನೀವು ಅವಕಾಶವನ್ನು ಕೊಟ್ರಿ, ಒಳಗೆ ಪರ್ಮಿಷನ್ ಹೇಗೆ ಕೊಟ್ರಿ ಅನ್ನೋದು ಈಗ ಇರುವಂತ ಅಬ್ಜೆಕ್ಷನ್. ಹಾಗಾಗಿ ಸಿಪಿಐ ಅಮಾನತು ಖಂಡಿಸಿ ಈಗ ಬಂದ್ಗೆ ಕರೆ ನೀಡಲಾಗಿದೆ. ಸೊ ಮಂಜುನಾಥ್ ಅವರ ಅಮಾನತು ಈಗ ಸರ್ಕಾರ ಎಲ್ಲೋ ಒಂದಕ್ಕಿಂತ ಒಂದು ಗೋಜಲ್ಗಳನ್ನ ಮಾಡ್ಕೊಂಡು ಹೋಗ್ತಾ ಇದೆಯಾ ಅಂತ ಈಗ ಅನಿಸ್ತಾ ಇದೆ ನೋಡಿದ್ರೆ ಮೇಲ್ನೋಟಕ್ಕೆ. ಸೊ ಸಹದೇವ್ ಮಾನೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ ನೇರ ಸಂಪರ್ಕದಲ್ಲಿ. ಸಹದೇವ್, ಬಹಳಷ್ಟು ವಿಚಾರಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಒಂದ್ ಕಡೆ ಆಗ್ಲೇ ನಾವು ಹೇಳಿದಾಗ ಯಾರ ಮೇಲೆ ಆಕ್ಷನ್ ಆಗಬೇಕು ಇನ್ನೂ ಕೂಡ ಆಗಿಲ್ಲ. ಆದ್ರೆ ಇಲ್ಲಿ ಇವ್ರು ಕಂಪ್ಲೀಟ್ ಆಗಿ ಒಬ್ಬ MLC ಅನ್ನ ಸೇಫ್ ಆಗಿ ಇಟ್ಕೊಳ್ಳೋಕೆ ಸಾಧ್ಯ ಇಲ್ಲ. ಕಂಪ್ಲೀಟ್ ಆಗಿ ಸುತ್ಕೊಂಡ್ ಬರ್ತಾರೆ, 3 ಜಿಲ್ಲೆ, ಹಲವಾರು ಸ್ಟೇಷನ್. ಅಂಥದ್ರಲ್ಲಿ ಮಂಜುನಾಥ್ ಅವರ ಇಷ್ಟು ಜನ ಜನನಾಯಕರಲ್ಲಿ ಬರಬೇಕಾದಂಥ ಸಂದರ್ಭದಲ್ಲಿ ಸ್ಟೇಷನ್ ಅನ್ನ ಅಲ್ಲಿ ಅವ್ರನ್ನ ಬರೆದಿರೋ ಹಾಗೆ ತಡೆಯೋಕೆ ಸಾಧ್ಯ ಅನ್ನೋದು ಸಹಜವಾದಂಥ ಪ್ರಶ್ನೆ ಬರುತ್ತೆ. ಮೇ ಬಿ ಸಹದೇವ್ ಕೂಡ ಈಗ ಬಂದಿದ್ದಾರೆ, DK ಶಿವಕುಮಾರ್ ಅವರು ಬಂದಿದ್ದಾರೆ. ಈಗ ನೋಡೋಣ ಏನು ಮಾತಾಡ್ತಾರೆ ಅಂತ. ಕಮಿಷನರ್ ಕಚೇರಿಗೆ ಭೇಟಿ ನೀಡಿದಾದ್ಮೇಲೆ ಸರ್, ಈಗ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಬ್ಬರು ಖಾನಾಪುರ ಸಿಪಿಐ ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ ಸರ್. ಅವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಹೋಮ್ ಮಿನಿಸ್ಟರ್ ಮಾತಾಡ್ತಾರೆ, ನನಗೂ ಅದಕ್ಕೆ ಯಾವುದಕ್ಕೂ ಸಂಬಂಧ ಇಲ್ಲ. ನಾನು ನಮ್ಮ ಟ್ರಾಫಿಕ್ ವೆಹಿಕಲ್ಸ್ ಎಷ್ಟು ಟ್ರಾಫಿಕ್ ಬರ್ತದೆ ಏನು ಬರ್ತದೆ ಅಂತೇಳಿ ಹೋಮ್ ಮಿನಿಸ್ಟರ್ಗೆ, ಪೊಲೀಸ್ ಆಫೀಸರ್ಸ್ಗೆ ತಿಳಿಸಕ್ಕೆ ಮಾತ್ರ ಇಲ್ಲಿಗೆ ಬಂದಿದ್ದೀನಿ. ಏಕೆಂದರೆ ಹೊರಗಡೆಯಿಂದ ಬರೋಂಥ ವೆಹಿಕಲ್ಗಳಿಗೆ ಇಲ್ಲಿ ಹತ್ರ ಬರಬಾರ್ದು, 1-2 ಕಿಲೋಮೀಟರ್ ದೂರದಲ್ಲೇ ಟ್ರಾಫಿಕ್ ವ್ಯವಸ್ಥೆ ಮಾಡಬೇಕು ಅಂತ ಅಷ್ಟು ಮಾತ್ರ ತಿಳಿಸ್ಲಿಕ್ಕೆ ಬಂದಿದ್ದೀನಿ. ಮಿಕ್ಕಿದೆಲ್ಲ ಅವ್ರ ಬೇರೆ ವಿಚಾರ ಮಾತಾಡ್ತಾರೆ. ಖಾನಾಪುರ ಪಟ್ಟಣ ಬಂದಕ್ಕೆ ಕರೆ ಕೊಟ್ಟಾರೆ ಸರ್ ನಾಳೆ. ಎಲ್ಲ ಏನು ನಾನು ನೋ ಪಾಲಿಟಿಕ್ಸ್ ಹಿಯರ್. ಗಾಂಧಿ ಭಾರತ, ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಸಮಾವೇಶ. ಇಷ್ಟಕ್ಕೆ ಬಿಜೆಪಿ ನಾಯಕರು ಏನಂತಾರೆ, ಮೊದಲಿದ್ದ ಕಾಂಗ್ರೆಸ್ ಸರ್, ಅಸಲಿ ಗಾಂಧಿಗಳು. ಇದು DK ಶಿವಕುಮಾರ್ ಇವತ್ತು ಬಂದಂತ ಮೀಟಿಂಗ್ ಏನಂತಂದ್ರೆ, ಈ 100 ವರ್ಷಗಳ ಸಮಾವೇಶ ಇದೆಯಲ್ಲ ಗಾಂಧೀಜಿಯವರಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಬೆಳಗಾವಿಯಲ್ಲಿ ಏನಾಗಿತ್ತು, ಸೊ ಅದರ ಒಂದು ಶತಮಾನೋತ್ಸವ ವಿಚಾರವಾಗಿ. ಸಹದೇವ್, ಈಗ ನಾವು ಗಮನಿಸ್ತಾ ಇದ್ವಿ DK ಶಿವಕುಮಾರ್ ಅವರು ನಾನು ಬಂದಿದ್ದು ಏನು ಈ ಸಮಾವೇಶ ಆಗ್ತಿದೆ ಅದರ ಒಂದು ಭದ್ರತೆ ಸಂಬಂಧಪಟ್ಟ ಹಾಗೆ, ಟ್ರಾಫಿಕ್ ವಿಚಾರವಾಗಿ ಅಂತ ನಾವು ಆಗ್ಲೇ ಮಾತಾಡ್ತಾ ಇದ್ವಿ. ಒಬ್ಬ MLC ಅನ್ನ ಸೇಫ್ ಆಗಿ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಂಥವ್ರಿಗೆ ಇಡೋಕೆ ಸಾಧ್ಯ ಆಗಲಿಲ್ಲ. ಒಂದ್ ಕಡೆಯಿಂದ ಒಂದ್ ಕಡೆ ಶಿಫ್ಟ್ ಮಾಡ್ತಾರೆ. ಅಂಥದ್ರಲ್ಲಿ ಒಬ್ಬ CPI ತನ್ನ ಸ್ಟೇಷನ್ ಅನ್ನ ಸೇಫ್ ಆಗಿ ಇಟ್ಕೊಳ್ಬೇಕು, ಇಷ್ಟೊಂದು ಜನ ಪೊಲಿಟಿಷಿಯನ್ಸ್ ಕೂಡ ಬರುವಂತಹ ಸಂದರ್ಭದಲ್ಲಿ ಅಂತ. ಚೆನ್ನಾಗಿದೆ ಎರಡು. ಅವಿನಾಶ್, ಏನು ಈ ಒಂದು CT ರವಿ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದು ಕಡೆ ಪೊಲೀಸರು ಎಡವಟ್ಟುಗಳ ಮೇಲೆ ಎಡವಟ್ಟನ್ನ ಮಾಡ್ಕೊಳ್ತಾ ಹೋಗ್ತಾ ಇದ್ದಾರೆ ಅನ್ನುವಂತ ಅನುಮಾನ ಮೂಡ್ತಾ ಇರುವಂತದ್ದು. ಯಾಕಂದ್ರೆ ಇಲ್ಲಿ ಖಾನಾಪುರ ಠಾಣೆಯಲ್ಲಿ ಒಬ್ರು ಏನು ಕಮಿಷನರ್ ಅವರು ಇರ್ತಾರೆ, DCP ಅವರು ಇರ್ತಾರೆ. ಸೊ ಇಡೀ ಠಾಣೆಯನ್ನ ತಮ್ಮ ಕಂಟ್ರೋಲ್ ನಲ್ಲೇ ತೆಗೆದುಕೊಂಡಿರ್ತಾರೆ. ಇಂತಹ ಒಂದು ಸಂದರ್ಭದಲ್ಲಿ ಠಾಣಾಧಿಕಾರಿ CPI ಮಂಜುನಾಥ್ ನಾಯಕ್ ಅವರು ಸರಿಯಾದಂತಹ ರೀತಿಯಲ್ಲಿ ಕರ್ತವ್ಯ ನಿರ್ವಹಣೆ ಮಾಡಲಿಲ್ಲ, ಬೇಜವಾಬ್ದಾರಿತನವನ್ನ ತೋರಿದ್ರು. ಯಾರೆಲ್ಲ ರಾಜಕೀಯ ಮುಖಂಡರು ಬಂದ್ರು ಅವರನ್ನ ಒಳಗಡೆ ಕೂಡಿಸೋಕೆ, ಮೀಟಿಂಗ್ ಮಾಡೋಕೆ ಅವಕಾಶ ಮಾಡಿಕೊಟ್ರು ಅನ್ನುವಂತಹ ಒಂದು ಏನು ವಿಷಯವನ್ನ ಇಟ್ಟುಕೊಂಡು ಇದೀಗ CPI ಮಂಜುನಾಥ್ ನಾಯಕ್ ಅವರನ್ನ ಅಮಾನತು ಮಾಡಿರುವಂತದ್ದು. ಇಲ್ಲಿ ಒಂದು ಪ್ರಶ್ನೆ ಕಾಡ್ತಾ ಇರುವಂತದ್ದು ಏನಂದ್ರೆ, CT ರವಿ ಅವರ ಮೇಲೆ ಹಲ್ಲೆ ಕೂಡ ಆಗುತ್ತೆ, ಆ ಒಂದು ಪ್ರಕರಣ ಕೂಡ 5 ದಿನಗಳ ನಂತರ ದಾಖಲಾಗುತ್ತೆ. ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈವರೆಗೂ ಒಬ್ಬ ಆರೋಪಿಯನ್ನ ಪೊಲೀಸರು ಬಂಧನ ಮಾಡಿದಿಲ್ಲ. ಆದ್ರೆ CT ರವಿ ಅವರ ಮೇಲೆ ಪ್ರಕರಣ ದಾಖಲಾಗ್ತಾ ಇದ್ದಂತೆ ಅವರನ್ನ ಅರೆಸ್ಟ್ ಮಾಡ್ತಾರೆ. ತಕ್ಷಣ ಅವರನ್ನ ಖಾನಾಪುರ ಠಾಣೆಗೆ ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ಖಾನಾಪುರ ಠಾಣೆಯಲ್ಲಿ ಕೂರಿಸ್ಕೊಡ್ತಾರೆ. ಅದಾದ ಬಳಿಕ ಅಲ್ಲಿಂದ ಮತ್ತೆ ಇಡೀ ರಾತ್ರಿ ಅವ್ರನ್ನ ಸುತ್ತಾಡಿಸುವಂತ ಕೆಲಸವನ್ನ ಮಾಡ್ತಾರೆ. ಅದು ಭದ್ರತೆ ದೃಷ್ಟಿಯಿಂದ ನಾವು ಸುತ್ತಾಡಿಸಿದೀವಿ ಅನ್ನುವಂತ ಮಾತನ್ನು ಕೂಡ ಈಗಾಗಲೇ ಹಿರಿಯ ಪೊಲೀಸ್ ಅಧಿಕಾರಿಗಳು ಹೇಳಿರುವಂತದ್ದು. ಆದ್ರೆ ಇಲ್ಲಿ ಮುಖ್ಯವಾಗಿ ಖಾನಾಪುರ ಪೊಲೀಸ್ ಠಾಣೆಯಲ್ಲಿ ಸುಮಾರು ಅವತ್ತಿನ ದಿನ 200ಕ್ಕೂ ಅಧಿಕ ಪೊಲೀಸರನ್ನ ಬಂದೋಬಸ್ತ್ಗೆ ಅಂತೇಳಿ ನಿಯೋಜನೆ ಮಾಡಲಾಗಿತ್ತು. 4 ಜನ ACPಗಳಿದ್ರು, ಒಬ್ರು ಪೊಲೀಸ್ ಕಮಿಷನರ್ ಇದ್ರು, ಒಬ್ರು DCP ಇದ್ರು. ಸೊ ಇವರೆಲ್ಲರನ್ನು ಹೊರತುಪಡಿಸಿ ಇದೀಗ ಮಂಜುನಾಥ್ ನಾಯಕನ್ನ ಅಮಾನತು ಮಾಡಿರುವಂತದ್ದು ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕುವಂತೆ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಇಲ್ಲಿ ಬಿಜೆಪಿ ನಾಯಕರು ಒಳಗಡೆ ಬಂದು ಮೀಟಿಂಗ್ ಮಾಡಿದ್ದಕ್ಕೆ ಎಲ್ಲೋ ಒಂದು ಕಡೆ ಇದನ್ನ ಕೌಂಟರ್ ಮಾಡೋದಕ್ಕೆ ಇವ್ರನ್ನ ಅಮಾನತು ಮಾಡಿದ್ರ ಅನ್ನುವಂತ ಪ್ರಶ್ನೆಗಳು ಕೂಡ ಮೂಡ್ತಾ ಇರುವಂತದ್ದು. ಸೊ ಮಂಜುನಾಥ್ ನಾಯಕ್ ಅವರಿಗೂ ಈ ಪ್ರಕರಣಕ್ಕೂ ಯಾವುದೇ ರೀತಿಯಾದಂತಹ ಸಂಬಂಧಗಳು ಇರುವುದಿಲ್ಲ. ಆರೋಪಿಯನ್ನ ಕರೆದುಕೊಂಡು ಹೋಗಿ ಅವರ ಠಾಣೆ ಒಳಗೆ ಇಟ್ಟಿರುವಂತದ್ದು ಮತ್ತು ಅಲ್ಲಿ ಬೇಜವಾಬ್ದಾರಿತನವನ್ನ ತೋರಿದ್ದಾರೆ ಅನ್ನುವಂತಹ ಒಂದು ನೆಪವನ್ನ ಹೇಳಿ
ಈಗ ಅಮಾನತು ಮಾಡಿರುವಂಥದ್ದು ಸಾರ್ವಜನಿಕ ವಲಯದಲ್ಲೂ ಕೂಡ ಸಾಕಷ್ಟು ಟೀಕೆಗೆ ಗುರಿ ಆಗ್ತಾ ಇರುವಂಥದ್ದು. ಇನ್ನು ನಾಳೆ ಖಾನಾಪುರ ಪಟ್ಟಣ ಬಂದ್ಗೂ ಕೂಡ ವಿವಿಧ ಸಂಘಟನೆಗಳು ಕೂಡ ಕರೆ ಕೊಟ್ಟಿರುವಂಥದ್ದು. ಇದಕ್ಕೆ ಬಿಜೆಪಿ ಮತ್ತು JDS ನವರು ಕೂಡ ಸಾಥ್ ನೀಡಲಿದ್ದಾರೆ. ಕೂಡಲೇ ಮಂಜುನಾಥ್ ನಾಯಕ್ ಅವರನ್ನ ಏನು ಅಮಾನತು ಮಾಡಿದ್ದಾರೆ ಅವರ ಅಮಾನತಿನ ಆದೇಶವನ್ನ ವಾಪಸ್ ಪಡಿಬೇಕನ್ನುವಂತ ನಿಟ್ಟಿನಲ್ಲಿ ಕೂಡ ಈಗ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಇದರ ಜೊತೆಗೆ ಯಾರು CT ರವಿ ಅವರ ಮೇಲೆ ಅಟ್ಯಾಕ್ ಮಾಡಿದ್ರು ಅಂತವರನ್ನ ಬಂಧಿಸಿ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಈಗ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಇನ್ನೊಂದು ಏನಂತಂದ್ರೆ ಈಗಷ್ಟೇ ಬೆಳಗಾವಿಯ ನಗರ ಪೊಲೀಸ್ ಆಯುಕ್ತರ ಕಚೇರಿಗೆ ಬಿಜೆಪಿಯ ಎಲ್ಲ ನಿಯೋಗ ಕೂಡ ಬಂದಿರುವಂತದ್ದು. ಜಿಲ್ಲಾಧ್ಯಕ್ಷ ಸುಭಾಷ್ ಪಾಟೀಲ್ ಅವರ ನೇತೃತ್ವದಲ್ಲಿ ಈಗಷ್ಟೇ ಕಚೇರಿಯ ಕೆಳಭಾಗದಲ್ಲಿ ನಿಂತುಕೊಂಡು ಹೋರಾಟ ಕೂಡ ಮಾಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಅವಿನಾಶ್, ಧನ್ಯವಾದ ಸಹದೇವ್.